ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ದೀಪರಾಜ್ ಕಿಚನ್ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾ? ನಾನಿವತ್ತು ಸೋರೆಕಾಯಿ ಹಲ್ವಾ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡಿ. ಸೋರೆಕಾಯಿ ತುರಿದು ಸ್ವಲ್ಪ ಒಂದು 5 ಮಿನಿಟ್ಸ್ ಆದರೆ ಸಾಕು. ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ. ಏನು ಪರವಾಗಿಲ್ಲ, ಅದು ಹಾಗೇ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. 1 ಕಪ್ಪು ಶುಗರು, 1 ಕಪ್ಪು ತುಪ್ಪ, 1 ಗ್ಲಾಸ್ ಮಿಲ್ಕ್ ಆ್ಯಂಡ್ ದ್ರಾಕ್ಷಿ ಗೋಡಂಬಿ. ಇದಿಷ್ಟು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮಾಡೋದನ್ನು ಹೇಗೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರನ್ನು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ ನಾವು ಸೋರೆಕಾಯಿ ತುರಿದಿರೋ ಸೋರೆಕಾಯಿನ ಹಾಕ್ಕೋಬೇಕು. ಹಾಲು ಸೇರಿಸ್ಕೊಳ್ಳೋಣ. ಸೋರೆಕಾಯಿ ಹಾಕ್ಕೊಂಡಿದ್ದೀವಿ. ಈಗ ಹಾಲನ್ನು ಹಾಕ್ಕೊಳ್ಳೋಣ. ಸೋರೆಕಾಯಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೋಸ್ ಮಾಡಿ ನಾವು ಒಂದು 3 ವಿಸಿಲ್ಸ್ ಹಾಕ್ಸೋಣ. ಓಕೆ, ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಬೆಂದಿದೆ. ಇವಾಗ ಕುಕ್ಕರ್ ಕ್ಯಾಪ್ ತೆಗೆದಿದ್ದೀನಿ. ನೋಡಿ, ಈ ಥರ ಆಗಿದೆ. ಇವಾಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ. ಈಗ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಬಿಸಿಯಾಗಿದೆ. ಬಿಸಿಯಾಗಿದೆ. ಇವಾಗ ಹಾಕ್ಕೊಳ್ಳೋಣ. ಫಸ್ಟು ಗೋಡಂಬಿನ ಸ್ವಲ್ಪ ಬಿಸಿಯಾಗಿ ಹೋಗಿಬಿಡಬೇಕು. ಫಸ್ಟು ಗೋಡಂಬಿ ಸ್ವಲ್ಪ ಬ್ರೌನಿಶ್ ಬಂದಮೇಲೆ ದ್ರಾಕ್ಷಿನ ಆ್ಯಡ್ ಮಾಡೋಣ. ಬೇಗ ಸೀದೋಗ್ಬಿಡುತ್ತೆ. ಸ್ವಲ್ಪ ಸ್ಲಿಮ್ ಆಗಿಟ್ಕೊಳ್ಳಿ. ಉರಿ ಕಮ್ಮಿ ಇಟ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಇವಾಗ ನಾವು ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇದಾಗಿದೆ ಫ್ರೆಂಡ್ಸ್, ಇದು ತೆಕ್ಕೊಂಬಿಡೋಣ. ಒಂದು ಗಾಜು ಬೌಲ್ ಅದಕ್ಕೆ ತಗೊಳ್ತಾ ಇದ್ದೀನಿ. ಪಕ್ಕಕ್ಕೆ ಎತ್ತಿಟ್ಕೊಂಬಿಡಿ ಫಸ್ಟ್. ಇದು ನೋಡಿ ಫ್ರೆಂಡ್ಸ್, ಈಗ ನಾವು ಇದನ್ನು ಸ್ವಲ್ಪ ಈ ಥರ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವಾಗಲೂ ಈ ಥರ ಮಾಡಬೇಕು ಅಂದರೆ ನಾನ್ ಸ್ಟಿಕ್ ಇರುವಂಥದ್ದು ತೊಗೊಳ್ಳಿ. ಸ್ವಲ್ಪ ತಳ ಹಿಡಿದೇ ಇರೋ ಥರ ಆ ಥರ ಇರುತ್ತೆ. ನೋಡಿ, ಇದು ಡ್ರೈ ಆಗ್ತಾ ಬಂದಿದೆ. ನಾವು ಈ ಟೈಮಲ್ಲಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಂಬಿಡೋಣ. ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡೋಣ.
ಇಷ್ಟು ಸಾಕು. ಸೊ ಫ್ರೆಂಡ್ಸ್, ನಿಮಗೆ ವಾಯ್ಸು ಸ್ವಲ್ಪ ನೀಟಾಗಿ ಕೇಳಿಸ್ದೇ ಇರ್ಬೋದು. ಸೊ ನಾನು ಸ್ಪೀಕರ್ ಹಾಕ್ಕೊಂಡು ಮಾತಾಡ್ತಾ ಇಲ್ಲ, ಮೈಕ್ ಹಾಕ್ಕೊಂಡು. ಸೊ ಫೋನಲ್ಲೇ ಡೈರೆಕ್ಟಾಗಿ ನಾನು ವಾಯ್ಸ್ ಕೊಡ್ತಾ ಇರೋದ್ರಿಂದ ನಿಮಗೆ ವಾಯ್ಸು ಕಂಫರ್ಟಾಗಿ ಕೇಳಿಸ್ದೇ ಇರ್ಬೋದು. ಫ್ರೆಂಡ್ಸ್, ನೀವೇನಂದರೆ ಪ್ರತಿಯೊಬ್ಬರು ಒಂದು ಯೂಟ್ಯೂಬ್ ಚಾನಲ್ಸ್ ಈ ಥರ ಓಪನ್ ಮಾಡಿದಾಗ ಪ್ರತಿಯೊಂದು ಲೈಕ್, ಪ್ರತಿಯೊಂದು ಸಬ್ಸ್ಕ್ರೈಬರ್ಸು ಪ್ರತಿಯೊಬ್ಬರು ಬೆಳೆಯೋದಕ್ಕೆ ಒಂದೊಂದು ಸ್ಟೆಪ್ಸ್ ಆಗುತ್ತೆ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಾವು ಹಾಕುವಂಥ ವಿಡಿಯೋ ಪ್ರತಿಯೊಂದು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಬೆಳೆಯೋ ಅಂಥವ್ರಿಗೆ ಸಪೋರ್ಟ್ ಮಾಡಿ. ನಿಮ್ಮೊಂದು ಲೈಕ್, ನಿಮ್ಮೊಂದು ಸಬ್ಸ್ಕ್ರೈಬರ್ಸು ತುಂಬ ಯೂಸ್ಫುಲ್ ಆಗಿರುತ್ತೆ. ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಮೇಯ್ನಾಗಿ ಎಲ್ಲ ಸಪೋರ್ಟು ಬೇಕು. ಸೊ ಪ್ಲೀಸ್ ಲೈಕ್ ಮಾಡಿ, ಮರಿಬೇಡಿ. ಸೊ ಫ್ರೆಂಡ್ಸ್, ಇದು ಸ್ವಲ್ಪ ಗಟ್ಟಿಯಾಗಬೇಕು. ಇವಾಗ ನಾವು ಶುಗರ್ ಹಾಕಿದ ತಕ್ಷಣ ಸ್ವಲ್ಪ ವಾಟರ್ ಬಿಟ್ಕೊಡುತ್ತೆ. ಸೊ ಇದು ಗಟ್ಟಿಯಾಗಿಬಿಡಬೇಕು. ಸೊ ಗಟ್ಟಿಯಾಗೋವರೆಗೂ ನಾವು ಸ್ವಲ್ಪ ಹಾಗೆ ಬಿಟ್ಬಿಡಬೇಕು. ಇದು ಗಟ್ಟಿ ಆಗಲಿಕ್ಕೆ ನಾವು ಹೀಗೆ ಬಿಟ್ಬಿಡೋಣ. ಈ ಥರ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಗಟ್ಟಿ ಆದಮೇಲೆ ಶುಗರೆಲ್ಲ ಮತ್ತೆ ಗಟ್ಟಿ ಆಗುತ್ತೆ. ಈ ಟೈಮಲ್ಲಿ ನಾವು ತುಪ್ಪನ ಆ್ಯಡ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾವು ಆಲ್ರೆಡಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾವು ಎಷ್ಟು ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 6 ಮಂತ್ ಕೂಡ ಇಟ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಆಗಾಗ ಒಂದು ಸರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಡೈಲಿ ಊಟದ ಟೈಮಿಗೆ ಒಂದೊಂದು ಸ್ಪೂನ್ ಅಷ್ಟು ಕೂಡ ತಿಂದ್ರೂ ಚೆನ್ನಾಗಿರುತ್ತೆ. ಏನಾದರೂ ಸ್ವೀಟ್ ಬೇಕು, ತಿನ್ನಬೇಕು ಅನಿಸಿದ್ರೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಇವಾಗ ನೋಡಿ, ಇದು ಸೋರೆಕಾಯಿ ಹಲ್ವಾ ರೆಡಿಯಾಗಿದೆ. ಫುಲ್ಲು ರೆಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ. ನೋಡಿ ಫ್ರೆಂಡ್ಸ್, ಫೈನಲಿ ಫಿನಿಶ್ ಆಗಿದೆ. ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನಿಮ್ಮನೆಯಲ್ಲೂ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಹಬ್ಬದ ಟೈಮಲ್ಲಿ ಯಾರಾದರೂ ಬಂದರೆ ಈಸಿಯಾಗಿ ಫಾಸ್ಟಾಗೂ ಮಾಡ್ಬೋದು, ಟೇಸ್ಟಿಯಾಗೂ ಇರುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಕಾಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.